ಆದ್ರೆ ಈಗ ರಾಜಕೀಯವಾಗಿ ಏನು ನಡೀತಾ ಇದೆ ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಜೆಪಿಯಲ್ಲೇ ವಾಕ್ಸಮರ ಕೇಳಿ ಬರ್ತಾ ಇದೆ. ಸಚಿವರ ನಂಟು ಆರೋಪ ಮಾಡಿದಂತ ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ ಬಿಜೆಪಿಯದ್ದೇ ಶಾಸಕರು. ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ಬಿಜೆಪಿಯ ಒಳಗೇನೆ ವಾಕ್ಸಮರ, ಸಚಿವರ ನಂಟು ಆರೋಪ ಮಾಡಿದ್ರು ಬಿಜೆಪಿಯವರು. ಅದಕ್ಕೀಗ ಎಸ್ ಟಿ ಸೋಮಶೇಖರ್ ಗರಂ ಆಗಿದ್ದಾರೆ, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಸೋಮಶೇಖರ್ ವಿರುದ್ಧ ಕೂಡ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇದೆ. ಬಿಜೆಪಿಯಲ್ಲಿ ಈಗ ಒಳ ಸಮರ ನಡೀತಿದೆ. ಇನ್ನು ಎಸ್ ಟಿ ಸೋಮಶೇಖರ್ ಯಾರವರು, ಯಾವ ಪಕ್ಷ ಅವ್ರದ್ದು? ತಮ್ಮದೇ ಶಾಸಕರ ವಿರುದ್ಧ ಸಿ ಟಿ ರವಿ ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿಯಲ್ಲಿ ಎತ್ಕೊಂಡು ಹೀಗೆ ಮಾತನಾಡೋದಲ್ಲ, ಯಾರು ಎಸ್ ಟಿ ಸೋಮಶೇಖರ್ ಅಂತ ಕೇಳಿದ್ದಾರೆ, ಯಾವ ಪಕ್ಷ ಇವ್ರದ್ದು ಅಂತ ಕೇಳಿದ್ದಾರೆ ಸಿ ಟಿ ರವಿ. ಅಂದ್ರೆ ಇವರೇ ಕರ್ಕೊಂಡ್ಬಂದಿದ್ದು ಬಿಜೆಪಿ ಅವರನ್ನೇ ಇವ್ರ ಪಕ್ಷಕ್ಕೆ. ಆದ್ರೆ ಈಗ ಸಿ ಟಿ ರವಿ ಕೇಳ್ತಿದ್ದಾರೆ, ಯಾರು ಇವರು, ಯಾವ ಪಕ್ಷದವರು? ಬಿಜೆಪಿಯಲ್ಲಿ ಎತ್ಕೊಂಡು ಈ ಥರ ಮಾತಾಡೋದಲ್ಲ, ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮಾತನಾಡಿದ್ದು. ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಕಳೆದ ಒಂದಷ್ಟು ವರ್ಷಗಳಿಂದ ನೋಡ್ತಾ ಇದ್ದಾರೆ ಅವರ ನಡೆ ಹೇಗಿದೆ ಏನು ಅಂತ. ಸೊ ಅವರಿಗೆ ನಾವು ಪ್ರೋಟೋಕಾಲ್ ಕೊಡೋಕ್ಕಾಗತ್ತಾ? ಸರ್ಕಾರದ ಸಚಿವರಲ್ವಾ ಪ್ರೋಟೋಕಾಲ್ ಕೊಡೋದು? ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಎಸ್ ಟಿ ಸೋಮಶೇಖರ್ ಮಾತಿಗೆ ಸಿ ಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. Who is S.T. Somsekhar? Which party he is? ಅವ್ರು ಕೇಳ್ರಿ, ನೀ ಯಾವ ಪಾರ್ಟಿಲಿ ಇದೀಯಾ ಅಂತ. ತಾಂತ್ರಿಕವಾಗಿ ಬಿಜೆಪಿ ಇರ್ಬೋದು, ಸಂಬಂಧ ಭಾವನಾತ್ಮಕ ಸಂಬಂಧ ಇಲ್ಲದೆ ಇರೋನು ಏನು ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಇಂಥ ರಾಜಕಾರಣಕ್ಕೆ ಏನು ಹೇಳ್ತಾರೆ ಅನ್ನೋದನ್ನ ಡಿಕ್ಷನರಿನಲ್ಲಿ ಹಲವಾರು ಅರ್ಥಗಳಿದಾವೆ ನೋಡಿ. ಎಸ್ ಟಿ ಸೋಮಶೇಖರ್ ನಿಮ್ಮನ್ನ ಗೆಲ್ಸಿರೋದು ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ಮತದಾರರು. ನಿಮಗೆ ಬಿಜೆಪಿ ವಿರುದ್ಧ ಮಾತಾಡಬೇಕು ಅಂತಿದ್ರೆ ನಿಮಗೆ ಸ್ವತಂತ್ರ ಇದೆ. ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ರಾಜಮಾರ್ಗ ತಳಿರಿ. ಅದು ಬಿಟ್ಟು ಈ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಯಾಕೆ ಮಾತಾಡ್ತೀರಿ? ಒಂದೇ ನಿರ್ಣಯ ಆಗೋದಾಗಿದ್ರೆ ಬೇರೆ ಕತೆ ಆಗ್ತಿತ್ತು. ಎಲ್ಲದಕ್ಕೂ ಒಂದು ಕೊನೆ ಇರುತ್ತೆ, ಇದಕ್ಕೂ ಕೊನೆ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಎಸ್ ಟಿ ಸೋಮಶೇಖರ್, ತಾಕತ್ತಿದ್ರೆ ಹೆಸರು ಹೇಳಿ, ಯಾರ ಹೆಸರು, ಯಾರಿದ್ದಾರೆ ಅಂತೇಳಿ. ಒಂದು ಸಾರ್ವಜನಿಕ ಚರ್ಚೆಯಲ್ಲಿ ಇರೋದು ಬಿಜೆಪಿ ನಾಯಕರ ಬಗ್ಗೆ ಅಲ್ಲ, ಸಾರ್ವಜನಿಕ ಚರ್ಚೆ ಇರೋದು ಈ ಸರ್ಕಾರದ ಪ್ರಭಾವಿ ಸಚಿವರು ಇದ್ದಾರೆ ಅಂತ ಸಾರ್ವಜನಿಕ ಚರ್ಚೆ ಇರೋದು. ಪ್ರೋಟೋಕಾಲ್ನ ಬಿಜೆಪಿ ನಾಯಕರು ಹೇಳಿ ಕೊಡ್ಸೋಕ್ಕಾಗತ್ತೇನ್ರಿ? ಈಗ ಯಾವ ಪಾರ್ಟಿ ಇದೆ ಈಗ ಅಧಿಕಾರದಲ್ಲಿ ಯಾವ ಪಾರ್ಟಿ ಇದೆ? ನಾವು ಹೇಳಿ ಕೊಡ್ಸೋಕ್ಕಾಗತ್ತಾ? ಕೊಡಿಸಿರೋದು ಯಾರು ಅನ್ನೋ ತನಿಖೆ ನಂತರ ಗೊತ್ತಾಗುತ್ತೆ. ನಂದು ಒಂದೇ ಕಳಕಳಿ ಏನು ಅಂದರೆ, ಐ ಎಮ್ ಎ ಹಗರಣದ ಥರ ಇದು ಹಳ್ಳ ಹಿಡಿಬಾರ್ದು, ಸಮಗ್ರ ತನಿಖೆ ಆಗಬೇಕು. ಬಿಟ್ಕಾಯಿನ್ ಥರ ಹಳ್ಳ ಹಿಡಿಬಾರ್ದು, ಸಮಗ್ರ ತನಿಖೆ ಆಗಬೇಕು. ಇವೆಲ್ಲ ಕೆಲವೆಲ್ಲ ಏನಾಗ್ತವೆ, ಭಾಳ ಮುಂಚೆ ಸೌಂಡ್ ಮಾಡ್ತವೆ, ಆಮೇಲೆ ಸೌಂಡ್ಲೆಸ್ ಆಗಿಬಿಡ್ತವೆ. ಹಾಗಾಗಿ ಇದು ಬರೀ ಸೌಂಡ್ ಮಾಡಿ ಹೋಗಬಾರ್ದು. ತಮಾಷೆ ಮಾತಲ್ರಿ, 15 kg ಚಿನ್ನನ ತಗೊಂಡು ಬರೋದು, ಪ್ರೋಟೋಕಾಲಲ್ಲಿ ಕರ್ಕೊಂಬರೋದು ಅಂತ ಹೇಳಿದ್ರೆ ಈ ಕಳ್ಳರದೇ ರಾಜ್ಯ ಆದಂಗೆ ಆಯ್ತಿದು. ಸಂಪನ್ನರಿಗೆ ಎಲ್ಲಿ ಬೆಲೆ ಇದೆ? ನ್ಯಾಯವಾಗಿ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡೋನಿಗೆ ಏನು ಗೌರವ ಇದೆ? ಈ ಕಳ್ಳರದೇ ರಾಜ್ಯ ಆಗುತ್ತೆ.